ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಪ್ರತಿ ತಿಂಗಳು ನಡೆಯುವ ತಿಂಗಳ ಬೆಳಕು ಕಾರ್ಯಕ್ರಮದಲ್ಲಿ ಈ ಬಾರಿ 2024ನೇ ಸಾಲಿನ ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಪ್ರಶಸ್ತಿ ವಿಜೇತ ಸಿಂಧೂರ ರಾಜ ಅವರನ್ನು ರಾಜ್ಯ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಗೌರವಿಸಿದರು. ನಂತರ ಅವರು ಮಾತನಾಡಿ, ಇಂತಹ ಪ್ರತಿಭೆಗಳಿಂದಾಗಿ ಉಳ್ಳಾಲ ತಾಲೂಕಿಗೆ ಉತ್ತಮ ಹೆಸರು ಬಂದಿದ್ದು, ಸಿಂಧೂರ ರಾಜ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವ ಎಲ್ಲ ಲಕ್ಷಣಗಳು ದಟ್ಟವಾಗುತ್ತಿದೆ ಎಂದರು. ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಂತ ಪ್ರಧಾನಮಂತ್ರಿ ಬಾಲ ಪುರಸ್ಕಾರ, ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಎಂಬ ರಾಷ್ಟ್ರೀಯ ಪ್ರಶಸ್ತಿ ಪಡೆದಂತಹ ನಮ್ಮ ಅತ್ಯಂತ ಗೌರವಿತರು ಮತ್ತು ನಮ್ಮ ಕ್ಷೇತ್ರದವರೇ ಆಗಿರುವಂತಹ ಬಹುಶಃ ಸಿಂಧೂರ ರಾಜ್ ಅವರ ಆ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಉಪಸ್ಥಿತವಂತಹ ನಮ್ಮ ಅತ್ಯಂತ ಗೌರವಿತರು, ನಮ್ಮೆಲ್ಲ ಹಿರಿಯರು, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕ ಕೊಡುವಂತಹ ಗೌರವಂತ ಬಾಬು ಬಂಗೇರವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರುವಂತಹ ನಮ್ಮ ಪ್ರಶಾಂತ್ ಕಾಚನ್ ಅವರೇ, ಅದೇ ರೀತಿ ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಶಶಿಕಾಂತ್ ಅವರೇ, ಅದೇ ರೀತಿ ಅವರ ತಾಯಿಯಾದ ಶಿಪಾಯತ್ ಅವರೇ, ದೇವಿಕರ್ ಅವರೇ, ನಮ್ಮ ಮೋನಕರ್ ಅವರೇ, ಜಿಲ್ಲಾ ರಾಜ್ಯ ಸಾಜಿದ್ ಅವರೇ, ನಮ್ಮ ಸಿರಿಲ್ ಅವರೇ, ಈ ಥರ ಎಲ್ಲ ನಮ್ಮ ಮಂಗಳೂರಿನ ಮತ ವಿನೋಬ್, ನಮ್ಮ ಅಧ್ಯಕ್ಷರಾದ ವಸಂತರವರೇ, ನಮ್ಮ ಭೈರವರೇ, ಅದೇ ರೀತಿ ನಮ್ಮ ಸಂಬಂಧಿತರಾಗಿರುವಂಥ ಬಶೀರ್ ಮತ್ತು ಹುಂಡಿಕಾಯಿರವರೇ, ಎಲ್ಲ ನಮ್ಮ ಪತ್ರಕರ್ತ ಸೋದರ ಮಿತ್ರರೇ, ಈ ಕಾರ್ಯಕ್ರಮ ನಿರ್ವಹಿಸಿದಂಥ ಅಧ್ಯಕ್ಷ ಪದಾಧಿಕಾರಿ ಅತ್ಯಂತ ಸಂತೋಷವಾಗ್ತದೆ. ಯಾಕೆಂತೇಳಿ ಸಿಂಧೂರ ರಾಜ ಅವರು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆಯುವ ಮೂಲಕ ಇದು ವರ್ಷ ಉಳ್ಳಾಲ ನಗರಕ್ಕೆ ಅಥವಾ ನಮ್ಮ ಬಾಬಂಗೇರ ಕುಟುಂಬಕ್ಕೆ, ಅವರ ತಂದೆ ತಾಯಂದಿರಿಗೆ, ಅವರ ಸಮುದಾಯಕ್ಕೆ ಮತ್ತೊಂದು ಗೌರವ ಮತ್ತು ಹೆಸರಲ್ಲ. ಇದೀ ನಮ್ಮ ಉಳ್ಳಾಲ ಕ್ಷೇತ್ರಕ್ಕೆ ನಮ್ಮ ಸ್ವಾಭಿಮಾನ ಗೌರವದ ಪ್ರಶ್ನೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ದೊಡ್ಡ ಮಟ್ಟದ ಗೌರವದ ನಾನು ಇವತ್ತು ಪಡಿಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ನಾನು ಸಿಂಧೂರ ರಾಜ್ ಅವರ ಕುಟುಂಬಸ್ಥರು, ಯಾಕೆಂತ ಹೇಳಿದರೆ ನಮ್ಮ ಸಣ್ಣ ಮಕ್ಕಳು ಇವತ್ತು ಈ ರೀತಿಯ ಒಂದು ಅವರ ಆಲೋಚನೆ ಮತ್ತು ಯೋಚನೆಯಲ್ಲಿ ಯಶಸ್ವಿ ಆಗಬೇಕಾದರೆ ಅವರ ತಂದೆ ತಾಯಂದಿರು, ಅವರ ಹಿತೈಷಿಗಳು, ಕುಟುಂಬಸ್ಥರು ಸಹಕಾರ ಮಾಡಿದಾಗ ಮಾತ್ರ ಇದು ಸಾಧ್ಯವಾಗ್ತದೆ. ಅಂತಹ ಸಿಂಧೂರ ರಾಜ ಪ್ರತಿಭೆಯನ್ನು ಇವತ್ತು ಟ್ಯಾಲೆಂಟನ್ನು ಅವರ ತೆಗೆಯೋದು, ಅವರ ತಂದೆ ತಾಯಂದಿರು, ಬಹುಶಃ ಅವರ ಗ್ರ್ಯಾಂಡ್ ಫಾದರ್ ಅಂತ ಬಾಬು ಬಂಗೇರವರಲ್ಲಿ, ಅವರ ಹಿತೈಷಿಗಳಿರಲಿ, ಇವರನ್ನು ನಾನು ವಿಶೇಷ ಅಭಿನಂದಿಸುವಂಥದ್ದು. ಅದರ ಬಾಬು ಬಂಗೇರವರು ಮತ್ತು ಕುಟುಂಬಸ್ಥರಿಗೆ ಇದು ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಶುಭಾಶಯಗಳನ್ನು ಇವತ್ತು ಸಲ್ಲಿಸಿಕೊಳ್ಳಿ. ಬಳಿಕ ಸಿಂಧೂರ ರಾಜ ಪತ್ರಕರ್ತರ ಜೊತೆಗೆ ಸಂವಾದ ನಡೆಸಿದ್ರು. ಮಿನಿಸ್ಟ್ರಿಯಿಂದ ತುಂಬ ಜನರು ನನಗೆ ರೀಚ್ ಔಟ್ ಮಾಡಿದರು. ನನಗೆ ತುಂಬ ಇಮೇಲ್ಸ್ ಬರ್ತಿದೆ. ಹಾಗೂ ಮಿನಿಸ್ಟ್ರಿ ಆಫ್ ಎಜುಕೇಷನಿಂದ ಒಬ್ಬರು ನನಗೆ ಕಾಂಟ್ಯಾಕ್ಟ್ ಮಾಡಿದರು. ಒಂದು ಕರ್ನಾಟಕದಲ್ಲಿ ಬ್ಯಾಂಗ್ಳೂರಿನಲ್ಲಿ ನಡೆಯುವ ಒಂದು VC ಪಿಚ್ಚಿಂಗ್ಗೆ ಭಾಗವಹಿಸಲು ಕಾಂಟ್ಯಾಕ್ಟ್ ಮಾಡಿದರು. ಹಾಗೆ ನನಗೆ ತುಂಬ ಇಮೇಲ್ಸ್ ಬರ್ತಿದೆ. ನನಗೆ ಪ್ರಾಜೆಕ್ಟ್ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ವಸಂತ ಕೊಣಾಜೆ ಪರಿಚಯ ಭಾಷಣ ಮಾಡಿದರು. ಉಳ್ಳಾಲದ ಯುವ ಪ್ರತಿಭೆ ವಿಜ್ಞಾನ ಕ್ಷೇತ್ರದಲ್ಲಿ, ಮುಂದಿನ ದಿನಗಳಲ್ಲಿ ಸಂಶೋಧನಾ ಕ್ಷೇತ್ರದಲ್ಲಿ ದೇಶ ವಿದೇಶಗಳಲ್ಲಿ ಹೆಸರು ಮಾಡಲಿಕ್ಕಿದ್ದಾರೆ ಸಿಂಧೂರ ರಾಜ. ಸಾಧಾರಣ ಒಂದು 6ನೇ ಕ್ಲಾಸ್ ತನಕ ನಮ್ಮಲ್ಲಿ ಬರುವಾಗ ಇವರು ಕರಾಟೆಯಲ್ಲಿ ಅವರ ಅಜ್ಜಿ ಶಶಿಕಾಂತ್ ಅವರು ಯಾವಾಗಲೂ ಫೋನ್ ಮಾಡ್ತಿದ್ರು. ಅವರೊಂದು ಕರಾಟೆಯಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ, ಡ್ರಾಯಿಂಗಲ್ಲಿ ಒಂದು ಫೋಟೋ ಪೇಪರಲ್ಲಿ ಹಾಕಿ ಅಂತೇಳಿ ಹಾಕ್ತಿದ್ರು. ಆದರೆ ಕೊರೋನಾ ಸಮಯದಲ್ಲಿ ಕೆಲವರ ಪ್ರತಿಭೆಗಳೆಲ್ಲ, ಎಲ್ಲ ರೀತಿಯ ಪ್ರತಿಭೆಗಳೆಲ್ಲ ತೆರೆದುಕೊಂಡದ್ದೆಲ್ಲ ಕೊರೋನಾ ಸಂದರ್ಭದಲ್ಲಿ. ನಮ್ಮ ಸಿಂಧೂರ ರಾಜನಿಗೆ ಕೊರೋನಾ ಸಂದರ್ಭದಲ್ಲಿ ಅವಳ ಪ್ರತಿಭೆ, ಈ ಸಂಶೋಧನಾ ಒಂದು ಅವಳ ಒಳಗಿರುವ ಒಂದು ಪ್ರತಿಭೆ ಗುರುತಿಸಿದ್ದೇ ಕೊರೋನಾ ಸಂದರ್ಭದಲ್ಲಿ.
ಅವಳಿಗೆ ವರವಾಗಿದೆ. ಏನು ಲ್ಯಾಪ್ಟಾಪ್ ತಂದು ಕೊಟ್ಟರು ಅವರಿಗೆ, ತಂದೆಯವರು ಆನ್ಲೈನ್ ಎಜುಕೇಷನ್ ಇಲ್ಲದೆ ಆ ಲ್ಯಾಪ್ಟಾಪನ್ನು ಇಟ್ಕೊಂಡು ಇವುಗಳು ಇಂದು ಸಾಧನೆ ಮಾಡಿದ್ದಾರೆ. ವಿದೇಶಗಳಿಗೆ ಹೋಗಿದ್ದಾರೆ. ಸಾಧಾರಣ ಲಾಸ್ಟ್ ಇಯರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನ ಸಮ್ಮೇಳನದಲ್ಲಿ ಮೆಕ್ಸಿಕೋದಲ್ಲಿ ನಡೆದ US ಹೋಗಿದ್ರು. ಅದೇ ರೀತಿ ಹಲವು ಸಾಧಾರಣ 60 ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಬೇರೆ ಬೇರೆ ರೀತಿಯ ಸಂಶೋಧನೆ. ಕೊರೋನಾ ಸಂದರ್ಭದಲ್ಲಿ ಅವರು ನ್ಯೂಮೋನಿಯಾಗೆ ಸಂಬಂಧಪಟ್ಟ ಹಾಗೆ ಸಂಶೋಧನೆ, ಅದರ ಬಗ್ಗೆ ವೈದ್ಯರೊಂದಿಗೆ ಮತ್ತು ಸೈಂಟಿಸ್ಟ್ಗಳೊಂದಿಗೆ ಮಾತಾಡಿ ಅದನ್ನು ಹೇಗೆ ಅದಕ್ಕೆ ಪರಿಹಾರ ಕಂಡುಹುಡುಕುವುದು ಸ್ಟಾರ್ಟ್ ಮಾಡಿದ ಆ ಸಂಶೋಧನೆ ಈಗ ಪಾರ್ಕಿನ್ಸನ್ಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವಳು ಒಂದು ಕೃತಕ ಸ್ಪೂನ್ ಅದೇನೋ ಡಿವೈಸ್ ಅನ್ನು ಕಂಡುಹಿಡ್ತಿದ್ದಾರೆ. ಅದರೊಟ್ಟಿಗೆ ಅಟಲ್ ಟಿಂಕರಿಂಗ್ ಲ್ಯಾಬ್, ಇದರಲ್ಲಿ 100 ಮಂದಿ ದೇಶದ ಸಾಧಕರಲ್ಲಿ ಓರ್ವಳಾಗಿದ್ದಾಳೆ ನಮ್ಮ ಶಿವಾನಿ. ಪ್ರಧಾನ ಕಾರ್ಯದರ್ಶಿ ಶಶಿಧರ ಪೊಯ್ಯತ್ತಬೈಲ್ ನಿರೂಪಿಸಿದರು. ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಬೂನು ಮಲಾರ್, ಕಾಂಗ್ರೆಸ್ ಧುರೀಣೆ ದೇವಕಿ ಉಳ್ಳಾಲ್, ಬಾಬು ಬಂಗೇರ, ಶಶಿಕಾಂತಿ ಉಳ್ಳಾಲ್, ಪ್ರಶಾಂತ್ ಕಾಂಚನ್ ಮತ್ತು ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಈ ವೇಳೆ ಹಾಜರಿದ್ದರು.